ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ರಾಘಣ್ಣ ನಮಸ್ತೆ, ಮೇಡಮ್ ನಮಸ್ತೆ, ಅಶ್ವಿನ ನಮಸ್ತೆ, ವಿನಯ್ ಬ್ರೋ ಹಾಯ್, ಮುರಳಿ ಅಣ್ಣ ಹಾಯ್. ಸೊ ತುಂಬಾ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಸ್ಟಾರ್ಟ್ ಆಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಮೊದ್ಲಿಂದಾನು. ಅಂಡ್ ದೊಡ್ಡ ಮನೆ ಕುಡಿ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬಾ ಖುಷಿನೇ. ಅಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಅಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡಬಹುದು? ನಾನು ಯೂಶಲಿ ಐ ಪ್ರಿಫರ್ ಟು ಆಕ್ಟ್ ಇನ್ ಡಿಫರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನಿ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳಕ್ ಹೋಗಲ್ಲ. ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬಾ ಹೇಳಿದ್ರೆ ಸೊ ಸುನಿ ಸರ್ ಎಲ್ಲಿದ್ದಾರೆ? ಸುನಿ ಸರ್ ಹೇಳ್ಬೋದಾ? ಬೇಡವಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಬೇಡ, ಒಂಚೂರು ಹೇಳಕ್ ಹೋದ್ರು ಜಾಸ್ತಿ ಬಿಟ್ಕೊಟ್ಟಂಗಾಗುತ್ತೆ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದೀನಿ, ನೀವು ನಿಜ ಹೇಳ್ಬೇಕು. ಯಾರಿಗೆ ನಿಜ ಹೇಳ್ಬೇಕು? ನಮಗೆ. ಓಕೆ, ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ, ಅದು ಸರಳಾನ ವಿರಳಾನ? ಜಾಸ್ತಿ ಇರುತ್ತೆ. ಸರಳ 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 ಸಿಂಪಲ್ ಆಗಿ ಹೇಳ್ತೇವೆ. ಒಂದು ಸರಳ ಪ್ರೇಮ ಕಥೆ ಸರ್. ಸುಮ್ಮನೆ ಸರ್ ನೀವು. ಅದೇ ಹುಡುಗಿ ಹೆಸರು ಸರಳಾನ? ಇಲ್ಲ ಅವೆಲ್ಲ ಏನು ಇಲ್ಲ, ಬೇಡ ಬಿಟ್ಬಿಡಿ. ಯಾಕೆ? ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ರಾಘಣ್ಣ ನಮಸ್ತೆ, ಮೇಡಮ್ ನಮಸ್ತೆ, ಅಶ್ವಿನ ನಮಸ್ತೆ, ವಿನಯ್ ಬ್ರೋ ಹಾಯ್, ಮುರಳಿ ಅಣ್ಣ ಹಾಯ್. ಸೊ ತುಂಬಾ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಸ್ಟಾರ್ಟ್ ಆಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಮೊದ್ಲಿಂದಾನು. ಅಂಡ್ ದೊಡ್ಡ ಮನೆ ಕುಡಿ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬಾ ಖುಷಿನೇ. ಅಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಅಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡಬಹುದು? ನಾನು ಯೂಶಲಿ ಐ ಪ್ರಿಫರ್ ಟು ಆಕ್ಟ್ ಇನ್ ಡಿಫರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನಿ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳಕ್ ಹೋಗಲ್ಲ. ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬಾ ಹೇಳಿದ್ರೆ ಸೊ ಸುನಿ ಸರ್ ಎಲ್ಲಿದ್ದಾರೆ? ಸುನಿ ಸರ್ ಹೇಳ್ಬೋದಾ? ಬೇಡವಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಬೇಡ, ಒಂಚೂರು ಹೇಳಕ್ ಹೋದ್ರು ಜಾಸ್ತಿ ಬಿಟ್ಕೊಟ್ಟಂಗಾಗುತ್ತೆ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದೀನಿ, ನೀವು ನಿಜ ಹೇಳ್ಬೇಕು. ಯಾರಿಗೆ ನಿಜ ಹೇಳ್ಬೇಕು? ನಮಗೆ. ಓಕೆ, ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ, ಅದು ಸರಳಾನ ವಿರಳಾನ? ಜಾಸ್ತಿ ಇರುತ್ತೆ. ಸರಳ 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 ಸಿಂಪಲ್ ಆಗಿ ಹೇಳ್ತೇವೆ. ಒಂದು ಸರಳ ಪ್ರೇಮ ಕಥೆ ಸರ್. ಸುಮ್ಮನೆ ಸರ್ ನೀವು. ಅದೇ ಹುಡುಗಿ ಹೆಸರು ಸರಳಾನ? ಇಲ್ಲ ಅವೆಲ್ಲ ಏನು ಇಲ್ಲ, ಬೇಡ ಬಿಟ್ಬಿಡಿ. ಯಾಕೆ?